ವಿದ್ಯಾರ್ಥಿಗಳಿಗೆ ಇಂಡಸ್ಟ್ರಿಯಲ್ ಭೇಟಿ ನೆಪ ಅಂತೆ. ಮಕ್ಕಳಿಗೆ ಕ್ರಿಶ್ಚಿಯನ್ ಪಾಠ ಮಾಡಿದ್ರ ಪಾದ್ರಿ ಅನ್ನುವಂತಹ ಪ್ರಶ್ನೆ ಇದೆ. ಹಿಂದೂ ಧರ್ಮದ ಬಗ್ಗೆ ಅವಹೇಳನ ಮಾಡಲಾಯ್ತಾ? ಹುಳಿಯಾರಿನ ಕೆಪಿಎಸ್ ಶಾಲೆಯ ಮೇಲೆ ಇಂಥದ್ದೊಂದು ಗಂಭೀರ ಆರೋಪ ಕೇಳೋದು ಸಿಕ್ಕಿದೆ. ವಿದ್ಯಾರ್ಥಿಗಳಿಗೆ ಧರ್ಮದ ಪಾಠ ಮಾಡಿದ್ರ ಆರೋಪ ಇದು. ಶಿಕ್ಷಕರ ವರ್ತನೆಗೆ ಎಬಿವಿಪಿ ಕಾರ್ಯಕರ್ತರು ಈಗ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಶಿಕ್ಷಕ ಮನ್ಸೂರ್ ಅಲಿ ಖಾನ್ ವಿರುದ್ಧ ಎಬಿವಿಪಿ ಕಿಡಿಕಾರ್ತಾ ಇದೆ. ಶಿಕ್ಷಕ ಮನ್ಸೂರ್ ಅಮಾನತು ಮಾಡಬೇಕು ಅಂತ ಆಗ್ರಹಿಸಿದ್ದಾರೆ ಎಬಿವಿಪಿ ಕಾರ್ಯಕರ್ತರು. ಯೇಸು ಸ್ವಾಮಿ ಬಗ್ಗೆ ಯಾಕೆ ನಾವು ತಿಳ್ಕೊಳ್ಬೇಕು, ಯಾಕೆ ನಂಬಬೇಕು, ಯಾಕೆ ದೇವರಂತ ಆರಾಧನೆ ಮಾಡಬೇಕಾದ್ರೆ ಯೇಸು ಸ್ವಾಮಿ ಈ ಭೂಮಿಗೆ ಬಂದಾಗ ಆಕಾಶದ ಮೇಲೆ ಸೂಚಕ ಕಾರ್ಯಗಳು ಉಂಟಾಗಿದೆ, ಭೂಮಿಯ ಮೇಲೇನೋ ಸೂಚಕ ಕಾರ್ಯಗಳು ಉಂಟಾಗಿದೆ. ಎಲ್ಲರ ದೇಹ ಸತ್ತಿದೆ, ಎಲ್ಲರ ದೇಹ ಏನಾಗಿದೆ. ನಿಮ್ಗೆ ಇವತ್ತು ಇಂಡಸ್ಟ್ರಿಯಲ್ ವಿಸಿಟ್ ಇತ್ತಾ, ಧಾರ್ಮಿಕ ಸ್ಥಳಗಳಿಗೆ ವಿಸಿಟಿಂಗ್ ಇತ್ತಾ? ಒಂದು ನಿಮಿಷ ನನಗೆ ನನ್ನ ಪ್ರಶ್ನೆ ಒಂದು ನಿಮಿಷ, ನಾನು ನಿಮಗೆ ಕೇಳ್ತಾ ಇಲ್ಲ, ನಿಮ್ಮನ್ನು ನಾನು ಮಾತಾಡಿಸ್ತೀನಿ ಸರ್. ಚರ್ಚ್ ಆಗಲಿ ಸರ್, ನನಗೆ ಇದ್ರ ಮೇಲೆ ಗೌರವ ಇದೆ. ಒಂದು ನಿಮಿಷ ತಡ್ರಿ, ಆಯ್ತು ಇಳಿತೀನಿ. ಆಯ್ತು, ನೀವು ಮಾಡ್ತಿರೋದಕ್ಕೆ ಸರಿ ಇದೆ. ಆಯ್ತು ಸರ್, ಸರ್ ನಾನು ಅದೇ ಕಾಲೇಜಲ್ಲಿ ಓದಿರೋದು. ನೀವು ನಾನು ಅವ್ರ ಹತ್ರ ಮಾತಾಡ್ತೀನಿ. 5 ನಿಮಿಷ ತಾಳ್ಮೆ. ನಿಮಗೆ ಧಾರ್ಮಿಕ ಸ್ಥಳಗಳಿಗೆ ವಿಸಿಟಿಂಗ್ ಇತ್ತಾ, ಇಂಡಸ್ಟ್ರಿಯಲ್ ವಿಸಿಟಿಂಗ್? ಇಂಡಸ್ಟ್ರಿಯಲ್ ಅದು ಮುಗಿಸ್ಕೋಬೇಕು, ನೀವು ಸ್ಕೂಲಿಗೆ ಕರ್ಕೊಂಡು ಹೋಗ್ಬೇಕು ಮಕ್ಕಳನ್ನ. ಇನ್ನೊಂದು ನಿಮಿಷ, ಅದಲ್ಲ ಸರ್, ನಾನು ಇವಾಗ ನನ್ನ ದೇವಸ್ಥಾನದಲ್ಲಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ, ನನ್ನ ದೇವಸ್ಥಾನದಲ್ಲಿ ನಾನು ಹೋಮ ಮಾಡ್ತಿದ್ದೀನಿ, ಓದೋ ಮಕ್ಕಳನ್ನ ಕರ್ಕೊಂಬಂದಿಲ್ಲಿ ಪ್ರಾರ್ಥನೆ ಮಾಡಿಸ್ರಿ ಅಂತ ಹೇಳಿದಾರೆ ನಿಮಗೆ. ಮತ್ತೆ ಹೆಂಗೆ ಮಾಡಿಸಿದ್ರಿ ಇವತ್ತು ನೀವು? ಸರ್, ನಿಮ್ಮ ಪ್ರೊಫೆಷನ್ಗೆ ನಾನು ಗೌರವ ಕೊಡ್ತೀನಿ. ಒಂದು ನಿಮಿಷ, ಈಗ ನಾನು ಹೇಳೋದು ಕೇಳಿ. ಎಲ್ಲರಿಗೂ ಇರೋ ಕಾಯಿಲೆಗಳು ಬಗೆಹರಿಲಿ ಅಂದ್ರಲ್ಲ, ನಿಮ್ದೇ ಕಾಲ್ ಸರಿ ಇಲ್ವಲ್ರಿ? ಅದ ಹೆಂಗ್ರಿ ಸರಿ ಆಗುತ್ತೆ? ಒಂದ್ ನಿಮಿಷ, ನೀವು ಕತೆ ಹೇಳಕ್ ಹೋಗ್ಬೇಡ್ರಿ. ನಮ್ಮ ಮುಗ್ಧ ಮಕ್ಕಳಿಗೆ ನೀವು ಹಾಳು ಮಾಡೋದು ಅವಶ್ಯಕತೆ ಇಲ್ಲ ಕಣ್ರಿ. ಅಲ್ಲ ಕಣ್ರಿ, ನೀವು ನಾನು ಹೇಳೋದು ಕೇಳ್ರಿ. ಇಷ್ಟೊತ್ತಕ ನೀವು ಹೇಳಿದ್ ನಾನು ಕೇಳಿಲ್ವಾ? ನಾನು ಹೇಳೋದು ನೀವು ಕೇಳ್ಬೇಕು ಈಗ ಅಷ್ಟೇ. ಏನ್ ಸರ್ ಅಣ್ಣ, ನಾನು ಹೇಳೋದು ಕೇಳು. ಈ ಮಕ್ಕಳು ಇಲ್ಲಿ ಇದಾರಲ್ಲ, ಇವ್ರ ಎಂಟಿ ಮೈಂಡ್ ಇದು. ಈ ಸಮಯದಲ್ಲಿ ನಾವ್ ಏನ್ ಕೊಡ್ತೀವಿ ಅದು ಸರಿ ಅಂತಾರೆ. ನೀವು ಸುಳ್ಳು ಹೇಳಿದ್ದೆಲ್ಲ ಕ್ರಿಶ್ಚಿಯನ್ ಚರ್ಚಿಗೆ ಹೋಗತ್ತೇನ್ರಿ? ನಿಮ್ಮಲ್ಲೂ ವರ್ಗ ವ್ಯವಸ್ಥೆ. ಹಿಂದೂ ಧರ್ಮದಲ್ಲಿ ಒಂದೇ ಅಲ್ಲ, ಪ್ರತಿಯೊಂದು ಧರ್ಮ ಪ್ರತಿಯೊಂದು ಮಂತ್ರದಲ್ಲೂ ಇದೆ. ನೀವು ಸುಳ್ಳನ್ನು ಹೇಳಕ್ ಹೋಗ್ಬೇಡ್ರಿ, ಸುಳ್ಳನ್ನು ಹೇಳಕ್ ಹೋಗ್ಬೇಡಿ. ನೀವು ಇನ್ನೂ ಬಟ್ಟೆ ಹಾಕುತ್ತಲ್ಲ ಕ್ರಿಸ್ತರ್ಗೆ, ಅವಾಗ ನಮ್ ಧರ್ಮದಲ್ಲಿ ವೇದಗಳು ಬರ್ದಿದ್ರು, ಅದನ್ನ ತಿಳ್ಕ. ನೀನ್ ಫಸ್ಟ್ ನೀನ್ ಮಾತಾಡಕ್ ಹೋಗ್ಬೇಡ. ನಿನ್ ಕ್ರಿಶ್ಚಿಯನ್ ಹುಟ್ಟಿ 2 ವರ್ಷ ಆಗೈತೆ. ಸನಾತನ ನಿನ್ನೆ ತುಮಕೂರಿನ ಚಿಕ್ಕನಾಯಕನಹಳ್ಳಿಯ ಹುಳಿಯೂರು ಈ ಒಂದು ಕಿರಿಯ ಪ್ರಾಥಮಿಕ ಶಾಲೆಯ 100ಕ್ಕೂ ಹೆಚ್ಚು ಹಿಂದೂ ವಿದ್ಯಾರ್ಥಿಗಳನ್ನು ಆ ಶಾಲೆಯ ಶಿಕ್ಷಕ ಮನ್ಸೂರ್ ಅಲಿ ಖಾನ್ ಅಂತೇಳಿ ಇಂಡಸ್ಟ್ರಿಯಲ್ ವಿಸಿಟ್ ಅಂತೇಳಿ ಕರ್ಕೊಂಡೋಗಿ ಆ ವಿದ್ಯಾರ್ಥಿಗಳನ್ನು ಹೋಲಿ ಟ್ರಿನಿಟಿ ಬಿಲಿವರ್ಸ್ ಚರ್ಚ್ಗೆ ಕರ್ಕೊಂಡೋಗಿ ಅಲ್ಲಿನ ಪಾದ್ರಿಯಿಂದ ವಿದ್ಯಾರ್ಥಿಗಳಿಗೆ ಅಪ್ರಾಪ್ತ ವಿದ್ಯಾರ್ಥಿಗಳಿಗೆ ಯೇಸು ಕ್ರಿಸ್ತನ ಬಗ್ಗೆ, ಜೀಸಸ್ನ ಬಗ್ಗೆ ಬೋಧನೆಯನ್ನು ಮಾಡಿದ್ದಾರೆ. ಆ ಬೋಧನೆಯಲ್ಲಿ ಯೇಸು ಕ್ರಿಸ್ತ ಹೇಗೆ ಜನ್ಮ ತಾಳಿದ, ಹೇಗೆ ಯೇಸು ಕ್ರಿಸ್ತ ಈ ಥರ ಎಲ್ಲ ಈಗ ಇಂಡಸ್ಟ್ರಿಯಲ್ ಟೂರ್ ಹೋದ್ರು, ಇಂಡಸ್ಟ್ರಿಯಲ್ ಟೂರ್ನ ಮಿಡ್ಲಲ್ಲಿ ಹೋದ್ರು, ಅದು ಓಕೆ, ಅದೊಂದು ಇಶ್ಯೂ. ಹಾಗಂತ ಚರ್ಚ್ಗೆ ಕರ್ಕೊಂಡು ಹೋಗಬಾರ್ದು, ಮಕ್ಕಳನ್ನು ಕರ್ಕೊಂಡು ಹೋಗ್ಬೇಕು, ಮಸೀದಿಗೆ ಕರ್ಕೊಂಡು ಹೋಗ್ಬೇಕು, ದೇವಸ್ಥಾನ ಕರ್ಕೊಂಡು ಹೋಗ್ಬೇಕು. ಕರ್ಕೊಂಡು ಹೋಗ್ಬಿಟ್ಟು ಇದು ಏನು ಅಂತ ಗೊತ್ತಾಗಬೇಕು ಮಕ್ಕಳಿಗೆ. ಇದೇನು ಇಲ್ಲಿ ಏನಾಗ್ತಿದೆ? ಇಲ್ಲಿ ಇಸ್ಲಾಂ ಧರ್ಮ ಅಂತ ಒಂದಿದೆ, ಇಸ್ಲಾಂ ಮತ ಅಂತ ಇದೆ. ಇಲ್ಲಿ ಮೊಹಮ್ಮದ್ ಪೈಗಂಬರ್ ಅನ್ನೋಂಥ ಪ್ರವಾದಿ ಬಂದಿದ್ದರು, ಇವರು ಇಸ್ಲಾಂ ಧರ್ಮವನ್ನು ಬೋಧನೆ ಮಾಡಿದರು, ಇವ್ರದ್ದೊಂದು ಕುರಾನ್ ಅಂತಿರುತ್ತೆ. ಈ ಮಾಹಿತಿ ಕೊಡಬೇಕು. ಏನು ಮಾಹಿತಿ ಕೊಡಬೇಕು? ಇಲ್ಲೂ ಕೂಡ ಏನು ಮಾಹಿತಿ ಕೊಡಬೇಕಿತ್ತು? ಯೇಸು ಕ್ರಿಸ್ತ ಅವರು ಕ್ರಿಶ್ಚಿಯನ್ ಧರ್ಮದ ಮೂಲ ಪುರುಷ, ನಾವು ಬೈಬಲನ್ನು ಅದರಲ್ಲಿ ಆರಾಧನೆ ಮಾಡ್ತಾರೆ. ಇಲ್ಲಿ ಇವರೇನು ಹೇಳ್ತಾ ಇದ್ದಾರೆ? ಯೇಸು ಸ್ವಾಮಿ. ವೈ ಯು ಆರ್ ಯೂಸಿಂಗ್ ಸ್ವಾಮಿ? ಮತ್ತೆ ಯಾಕೆ ದೇವರು ಅಂತ ನೀವು ಯಾಕೆ ಯೇಸುವನ್ನು ಆರಾಧಿಸಬೇಕು ಅಂತಂದರೆ ನೀವ್ಯಾರು ಹೇಳಕ್ಕೆ? ನೀವು ಕ್ರಿಶ್ಚಿಯಾನಿಟಿ ಬಗ್ಗೆ ಹೇಳಿ ಅಷ್ಟೇ. ನಾಳೆ ಒಂದು ಮುಸ್ಲಿಂ ಮಕ್ಕಳು ಅಥವಾ ಕ್ರಿಶ್ಚಿಯನ್ ಮಕ್ಕಳು ಒಂದು ದೇವಸ್ಥಾನದ ಪ್ರಾಂಗಣಕ್ಕೆ ಬಂದಾಗ ನೀವು ಕೃಷ್ಣನನ್ನು ಆರಾಧನೆ ಮಾಡಬೇಕು ಯಾಕೆ ಗೊತ್ತಾ ಅಂತ ಹೇಳುವಂಗಿಲ್ಲ ಹಿಂದೂಗಳು ಕೂಡ. ಅರ್ಥ ಆಯ್ತಾ? ನಾನು ಕ್ಲಾರಿಟಿ ಕೊಡ್ತಾ ಇದ್ದೀನಿ. ನೀವು ಈಶ್ವರನನ್ನು ಆರಾಧನೆ ಮಾಡಬೇಕು ಅಂತ. ಹಿಂದೂ ಧರ್ಮದಲ್ಲಿ ಬ್ರಹ್ಮ, ವಿಷ್ಣು, ಮಹೇಶ್ವರ ತ್ರಿಮೂರ್ತಿಗಳ ಆರಾಧನೆ ಇದೆ. ಹಿಂದೂಗಳು ಇವರನ್ನ ಆರಾಧನೆ ಮಾಡ್ತಾರೆ. ನಮ್ಮಲ್ಲಿ ಹಿಂಗಿದೆ ಅಂತ ಅಷ್ಟೇ. ನಮ್ಮಲ್ಲಿ ಹಿಂಗಿದೆ. ಇದು ಇವರೇ ಶ್ರೇಷ್ಠ ನೋ ನೀವು ಹೇಳಂಗಿಲ್ಲ. ನೀವು ಯಾಕೆ ಮಾಡಬೇಕು ಅಂತಲೂ ಕೇಳಂಗಿಲ್ಲ. ಈಗ ನೀವು ಹೇಳಬೇಕಷ್ಟೇ. ಇಲ್ಲಿ ನೀವೇನು ಹೇಳ್ತೀರಿ? ನೀವು ಯಾಕೆ ಯೇಸು ಕ್ರಿಸ್ತರನ್ನು ಆರಾಧನೆ ಮಾಡಬೇಕು ಅಂತಂದರೆ, ಯಾಕೆ ಅವರು ಶ್ರೇಷ್ಠ ಎಲ್ಲರಿಗಿಂತ ದೇವರಿಗಿಂತ ಅಂತಂದರೆ, ಅರೆ ಓಕೆ ನೀವು ಸೇ ಲೈಕ್ ದ್ಯಾಟ್. ನೀವು ನಿಮ್ಮ ಧರ್ಮ ಪ್ರಚಾರದಲ್ಲಿ ಅದನ್ನು ಮಾಡಿ, ಮಕ್ಕಳಿಗಲ್ಲ. ನೀವು ಅದನ್ನು ಜಸ್ಟ್ ಮಾತ್ರ ಹೇಳಿ. ಈಗ ಅದನ್ನು ಹೇಳಿದ್ರು, ವಿವೇಕಾನಂದರು ಇಲ್ಲಿಗೆ ಹೋದರು, ಯಾವುದು ಚಿಕಾಗೋದಲ್ಲಿ ಹಿಂದೂ ಧರ್ಮದ ಶ್ರೇಷ್ಠತೆ ಬಗ್ಗೆ ಮಾತಾಡಿದರು. ಹಾಗೇನೆ
ಭಾರತದಲ್ಲಿ ಹಿಂದೂ ಧರ್ಮದಲ್ಲಿದ್ದಂಥ ಕೆಲವು ಏನು ಮೌಢ್ಯಗಳ ಬಗ್ಗೆ ಕೂಡ ಮಾತಾಡಿದ್ದಾರೆ. ನಮಗೆ ವಿವೇಕಾನಂದರು ಸಿಗೋದಿದೆಯಲ್ಲ, ವಿವೇಕಾನಂದರು ಈ ವೇದಾಂತಗಳನ್ನು ಅದರಲ್ಲಿ ಬಂದಂಥ, ಈಗ ಗಂಗಾ ನದಿ ಇದೆಯಲ್ಲ, ಗಂಗಾ ನದಿಗೆ ಎಷ್ಟು ಜನ ಕಸ ಹಾಕಿದ್ರಿ ನಾವು, ಎಷ್ಟು ಹೆಣ ಹಾಕಿದ್ವಿ ನಾವು? ಹೌದು. ಗಂಗಾ ನದಿ ಪವಿತ್ರವೇ, ಹಾಳು ಮಾಡಿದ್ಯಾರು? ನಾವು. ವಿವೇಕಾನಂದ ಅಂತವರು ಅವರೆಲ್ಲ ಆ ಹಿಂದೂ ಧರ್ಮದಲ್ಲಿದ್ದಂಥ ಕಸ ಕಡ್ಡಿಗಳನ್ನೆಲ್ಲ ತೆಗೆದು ಮತ್ತೆ ಫ್ರೆಶ್ ಆಗಿ ಕೊಟ್ಟರು. ಶಂಕರಾಚಾರ್ಯರು ಮತ್ತೆ ಫ್ರೆಶ್ ಆಗಿ ಕೊಟ್ಟರು. ಚಿಕಾಗೋಗೆ ಹೋದಂತಹ ವಿವೇಕಾನಂದರು ಯೇಸು ಕ್ರಿಸ್ತನಿಗಿಂತ ಭಾರತದ ಹಿಂದೂ ಧರ್ಮ ಗ್ರೇಟ್ ಅಂತ ಹೇಳಲಿಲ್ಲ, ಮೊಹಮ್ಮದ್ ಪೈಗಂಬರ್ ಅಥವಾ ಇದಕ್ಕಿಂತ ಗ್ರೇಟ್ ಅಂತ ಹೇಳಿಲ್ಲ. ನನ್ನ ಧರ್ಮದ ವಿಶೇಷತೆ ಏನು ಅಂತ ಹೇಳ್ತಾ ಹೋದರು. ನೀನು ಬೇಕಿದ್ರೆ ತಗೋ, ಇಲ್ಲದ್ರೆ ಬಿಡು. ವಿವೇಕಾನಂದರು ಮೈ ಡಿಯರ್ಸ್ ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಆಫ್ ಅಮೇರಿಕಾ ಅಂತ ಹೇಳಿದಾಗ ಕರತಾಡನಾಗುತ್ತೆ. 8 ನಿಮಿಷ ಟಪ 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 ಅಂತ ಕ್ಲಾಪ್ ಹೊಡಿತಾರೆ. ಅದಕ್ಕೆ ಶ್ರೀನಾಥ್ ಶೆಟ್ಟಿ ಹೇಳ್ತಾ ಇದ್ದ, ಮನೆ ಕರ್ಕೊಂಡ್ಬಂದಿದ್ದಲ್ಲ, ಅವನು ಹೇಳ್ತಾ ಇದ್ದ, ಭಾರತದಲ್ಲಿ ಅವರ 1000 ಸಲ ಹೇಳಿರ್ಬೋದು ಮೈ ಡಿಯರ್ ಸಿಸ್ಟರ್ಸ್ ಅಂಡ್ ಬ್ರದರ್ಸ್ ಆಫ್ ಅಮೇರಿಕಾ ಅಂತೇಳಿ. ಅವರಿಗೆ ಅದು ಫಸ್ಟ್ ಟೈಮ್. ಅರೆ, ನೀನು ಎಲ್ಲೋ ಇದ್ದವರನ್ನು ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಆಫ್ ಅಂತ ಕರೀತಿ ಅಂತಂದ್ರೆ ಏನಪ್ಪ ನಿನ್ನ ಧರ್ಮ? ನೀನು ನನ್ನ ಸಹೋದರ ಅಂತ ಕರೀತೀಯ ನನ್ನನ್ನು, ನಾನು ನಿನಗೆ ಪರಿಚಯನೇ ಇಲ್ಲ, ನಿನ್ನ ಧರ್ಮ ಬೇರೆ, ನಾನು ಆರಾಧನೆ ಮಾಡೋದು ಬೇರೆ ಅಂತ. ಇಲ್ಲ, ಅದೇ ಕೇಳ್ತಿರೋದು. ಚರ್ಚ್ಗೆ ಹೋಗೋದು ತಪ್ಪಲ್ಲ, ಕ್ರಿಶ್ಚಿಯಾನಿಟಿ ಬಗ್ಗೆ ಹೇಳೋದು ಕೂಡ ತಪ್ಪಲ್ಲ, ಇದುವೇ ಸರ್ವಶ್ರೇಷ್ಠ. ಅದರ ಮಿಡ್ಲಲ್ಲಿ ಮಂಗಳೂರಲ್ಲಿ ಇತ್ತೀಚೆಗೆ ಆಗಿದ್ದು ಗೊತ್ತಾ, ನಿಮ್ಮ ಹಿಂದೂ ಧರ್ಮದಲ್ಲಿ ಏನು ಗೊತ್ತಾ, ಎಲ್ಲ ಸರಿ ಇಲ್ಲ. ಯಾವ ನೀನು ಹೇಳಕ್ಕೆ? ನಿಮಗೆ ಇಲ್ಲಿ ಅವಕಾಶ ಕೊಟ್ಟವ್ರು ಯಾರು? ನಮಗೆ ಭಾಳ ಆಶ್ಚರ್ಯ ಆಗುತ್ತೆ. ಉಳಿದವರೆಲ್ಲ ಬಾಕಿ ಮಾತಾಡ್ತಾರೆ. ಕ್ರಿಶ್ಚಿಯನ್ ಶಾಲೆಗಳಲ್ಲಾಗಲಿ ಮತ್ತೊಂದು ಶಾಲೆಗಳಲ್ಲಿ ಪ್ರೇಯರ್ ಆಗುತ್ತೆ. ಪ್ರೇಯರ್ ಆಗುವಾಗ ಯೇಸು ಕ್ರಿಸ್ತನ ಬಗ್ಗೆನೇ ಪ್ರೇಯರ್ ಆಗುತ್ತೆ. ಯಾವ ಹಿಂದೂ ಶಾಲೆಗಳಲ್ಲಿ ಹಿಂದೂ ದೇವರುಗಳ ಪ್ರೇಯರ್ ಮಾಡ್ತಾರೆ? ಸರಸ್ವತಿ ಮ್ಯಾನಿಫೆಸ್ಟೇಷನ್, ಸರಸ್ವತಿ ಹಿಂದೂ ಧರ್ಮದಲ್ಲಿ ವಿದ್ಯೆಗಿರುವಂಥ ದೇವತೆ, ಆರಾಧನೆ ಮಾಡ್ತೀವಿ ನಾವು. ಅದು ಭಾರತದಲ್ಲಿ ನಾವು ಪಾಕಿಸ್ತಾನದಲ್ಲಿ ಮಾಡ್ತಾ ಇಲ್ಲ. ಪಾಕಿಸ್ತಾನದಲ್ಲೂ ಮಾಡ್ಬೋದು, ಯಾಕಂದರೆ ಪಾಕಿಸ್ತಾನ ಕೂಡ ಭಾರತವೇ. ಅಫ್ಘಾನಿಸ್ತಾನದಲ್ಲಿ ಮಾಡ್ತಾ ಇಲ್ಲ, ಸೌದಿ ಅರೇಬಿಯಾದಲ್ಲಿ ಮಾಡ್ತಾ ಇಲ್ಲ, ಶ್ರೀಲಂಕಾದಲ್ಲಿ ಮಾಡ್ತಾ ಇಲ್ಲ, ಅಲ್ಲಿ ಹೋಗಿ ಮಾಡ್ತಾ ಇದ್ದೀವ? ಈ ಮಣ್ಣಿನ, ನಾನು ಅದಕ್ಕೆ ಅಸ್ಮಿತಾ ಅಂದರೆ ಏನು ಅಂತ ನಾನು ಕೇಳುವಾಗ ಹೇಳಿದೆ. ಅಸ್ಮಿತೆ ಅಂದರೆ ಏನು? ಯಾಕೆ ಭಾರತದಲ್ಲಿ ಗಣಪತಿ, ಸರಸ್ವತಿ, ಶಾರದೆ, ವಿಷ್ಣು, ಶಿವ, ಯಾಕೆ ಇಲ್ಲಿ ಅಸ್ಮಿತೆ ಅಂತಂದರೆ ಈ ಭೂಮಿ ಅದನ್ನು ಬಯಸುತ್ತೆ. ಏನು ಬಯಸುತ್ತೆ ಅಂತಂದರೆ, ನಾನು ಉದಾಹರಣೆ ಕೊಡ್ತೀನಿ. ನೀವು ಸೌದಿ ಅರೇಬಿಯಾ, ದುಬೈಗೆಲ್ಲ ಹೋದರೆ ಅಲ್ಲಿ ಖರ್ಜೂರ ಹಣ್ಣು ಸಿಗುತ್ತೆ. ಅದು ಬಿಡಿ, ನೀವು ಎಲ್ಲಿ ಜಮ್ಮು ಕಾಶ್ಮೀರಕ್ಕೆ ಹೋದರೆ ಆ್ಯಪಲ್ ಸಿಗುತ್ತೆ. ಇಲ್ಲಿ ಜೋಳ ಬೆಳೀತಾರೆ, ರಾಗಿ ಬೆಳೀತಾರೆ ಮಂಡ್ಯದಲ್ಲಿ. ನೀವು ಮಂಗಳೂರಲ್ಲಿ ಬೆಳೀರಿ ರಾಗಿ, ಆ ಮಣ್ಣು ಕೇಳಲ್ಲ ಅದನ್ನು. ನೀವು ಅಮೇರಿಕಾದಂಥ ಬಿಲ್ಡಿಂಗನ್ನು ಕಟ್ಟಬಹುದು, ದುಬೈನಲ್ಲಿ ಮಾಡುವಂಥ ಖಾದ್ಯಗಳನ್ನು ಇಲ್ಲಿ ಮಾಡ್ಬೋದು, ಅವರು ಹಾಕುವಂಥ ಬಟ್ಟೆಗಳನ್ನು ಇಲ್ಲಿ ಹಾಕ್ಬೋದು. ಆದರೆ ಈ ಮಣ್ಣಿನಲ್ಲಿ ಏನು ಬಿತ್ತಬೇಕು ಅಂತೇಳಿ ಸಿದ್ದರಾಮಯ್ಯನವರು ಡಿಸೈಡ್ ಮಾಡೋಕ್ಕಾಗಲ್ಲ, ನರೇಂದ್ರ ಮೋದಿ ಕೂಡ ಡಿಸೈಡ್ ಮಾಡೋಕ್ಕಾಗಲ್ಲ, ಬಹಳ ದೊಡ್ಡ ಕೃಷಿ ತಜ್ಞ ಪ್ರೊಫೆಸರ್ ನಂಜುಂಡಸ್ವಾಮಿ ಕೂಡ ಡಿಸೈಡ್ ಮಾಡೋಕ್ಕಾಗಲ್ಲ. ಆ ಮಣ್ಣು ಡಿಸೈಡ್ ಮಾಡುತ್ತೆ. ನಾನು ಯಾವುದನ್ನು ಬೆಳೆಯೋದು, ಐ ವಿಲ್ ಡಿಸೈಡ್, ನಾಟ್ ಯು. ಅದು ಅಸ್ಮಿತೆ. ಆಗ ಅದೇ ಹೇಳುತ್ತೆ, ಈ ಮಣ್ಣಿನ ಅಸ್ಮಿತೆ ಶಾರದಾ ಮಾತೆ, ಈ ಮಣ್ಣಿನ ಅಸ್ಮಿತೆ ದೇವಿ, ಈ ಮಣ್ಣಿನ ಅಸ್ಮಿತೆ ಬ್ರಹ್ಮ ವಿಷ್ಣು ಮಹೇಶ್ವರ. ನಮ್ಮ ಕಲ್ಪನೆಗಳು ಹೆಂಗಿದೆ ಅಂತಂದರೆ, ನಿಮಗೊಂದು ಮಾತು ಹೇಳ್ಬಿಡ್ತೀನಿ. ಈ ಯಂಗ್ ರಾಮನನ್ನು ನೋಡ್ತೀವಿ, ಯಂಗ್ ಕೃಷ್ಣನನ್ನು ನೋಡ್ತೀವಿ, ಯಂಗ್ ಶಿವನನ್ನು ನೋಡ್ತೀವಿ, ಯಂಗ್ ವಿಷ್ಣು ನೋಡ್ತೀವಿ. ಯಂಗ್ ಬ್ರಹ್ಮ ಯಾಕಿಲ್ಲ? ಬ್ರಹ್ಮ ಯಾಕೆ ಯಾವತ್ತೂ ಕೂಡ ವೈಟ್ ಬಿಯರ್ಡ್? ಯಾಕೆ ಅಂತಂದರೆ, ಈ ಬ್ರಹ್ಮ ಈಗ ಇಡೀ ಬ್ರಹ್ಮಾಂಡ ಸೃಷ್ಟಿಯಾಗತ್ತಲ್ಲ, ಬ್ರಹ್ಮಾಂಡ ಸೃಷ್ಟಿಯಾಗಿ, ನೀರು ಸೃಷ್ಟಿಯಾಗಿ, ಗಾಳಿ ಸೃಷ್ಟಿಯಾಗಿ, ಮತ್ತೊಂದು ಸೃಷ್ಟಿಯಾಗಿ, ಕಾಡು ಸೃಷ್ಟಿಯಾಗಿ, ಕೊನೆಗೆ ಮನುಷ್ಯ ಸೃಷ್ಟಿಯಾಗೋದು. ಅಂದರೆ ಮನುಷ್ಯ ಸೃಷ್ಟಿಯಾಗುವಾಗ ಆಲ್ರೆಡಿ ಅದೆಲ್ಲ ಆಗಿತ್ತು. ಹಾಗಾಗಿ ಅದನ್ನು ಸೃಷ್ಟಿ ಮಾಡಿದವನು ಯಾರು? ಬ್ರಹ್ಮ. ಹಾಗಾಗಿ ಅವನಿಗೆ ಆಲ್ರೆಡಿ ವಯಸ್ಸಾಗಿತ್ತು ಅಂತ. ಅರ್ಥ ಆಯ್ತಾ ನಿಮಗೆ? ಹಾಗಾಗಿ ಬ್ರಹ್ಮನನ್ನ ಘಟ್ಟದಲ್ಲಿ ನೋಡೋದು, ಬಿಳಿ ಘಟ್ಟದಲ್ಲಿ ಅವನಿಗೆ 50 ವರ್ಷ ವಯಸ್ಸಾಗಿತ್ತು ಆಲ್ರೆಡಿ. ನಾವು ಹುಟ್ಟಿದ್ದ ಆಮೇಲೆ ಅಂತ, ಬ್ರಹ್ಮ ಮೊದಲೇ ಹುಟ್ಟಿದ್ದಾನೆ ಅಂದರೆ ಈ ಎಲ್ಲ ಪ್ರಾಣಿ ಪಕ್ಷಿ ಅದೆಲ್ಲ ಹುಟ್ಟಿಸಿರ್ತಾನಲ್ಲ, ನೀರು, ಮತ್ತೊಂದು ಬೆಟ್ಟ ಗುಡ್ಡ, ಅದು ಇದೆಲ್ಲ ಅದು ಬ್ರಹ್ಮನ ಸೃಷ್ಟಿ ಅಂತ. ಆಮೇಲೆ ಮನುಷ್ಯ ಹುಟ್ಟಿದ್ದು. ಮನುಷ್ಯ ಹುಟ್ಟುವಾಗ ಆಲ್ರೆಡಿ ಅವನು ವಯಸ್ಸಾಗಿದೆ ಅವನಿಗೆ. ಹಾಗಾಗಿ ಬ್ರಹ್ಮನಿಗೆ ವೈಟ್ ಗಡ್ಡ ಅಲ್ವಾ? ಓಕೆ, ನೆಕ್ಸ್ಟ್ ಹೋಗಿ. ಓಕೆ, ನೇರ ಸಂಪರ್ಕದಲ್ಲಿ ಜಗದೀಶ್ ನಮ್ಮ ಪ್ರತಿನಿಧಿ ಹೆಚ್ಚಿನ ಮಾಹಿತಿನ ಕೊಡ್ತಾರೆ. ಜಗದೀಶ್, ಈಗ ಶಿಕ್ಷಣ ಇಲಾಖೆಯಿಂದ ಪರ್ಮಿಷನ್ ಪಡೆದುಕೊಂಡಿದ್ದು ಒಂದಕ್ಕೆ, ಕರ್ಕೊಂಡು ಹೋಗಿದ್ದು ಮತ್ತೊಂದಕ್ಕೆ, ಯಾಕೆ ಈ ರೀತಿ ನಿರ್ಧಾರಕ್ಕೆ ಶಾಲಾ ಆಡಳಿತ ಮಂಡಳಿ ಬಂತು?
ಶ್ರುತಿ, ಈಗ ಅದೇ ಒಂದು ಪ್ರಶ್ನೆ ಆಗಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಈ ಒಂದು ಏನೋ ಚಿಕ್ಕನಹಳ್ಳಿ ತಾಲೂಕಿನ ಉಳಿಯಾರ್ನಲ್ಲಿರ್ತಕ್ಕಂಥ KPS ಶಾಲೆ ಮಕ್ಕಳೇನಿದ್ರೆ ಆ ಮಕ್ಕಳನ್ನ ಕೇವಲ ಅಂದ್ರೆ ಅಧಿಕಾರಿಗಳ ಬಳಿ ಅವರು ಪರ್ಮಿಷನ್ ತಗೊಳ್ಳೋದು, ಇಂಡಸ್ಟ್ರಿಯಲ್ ವಿಸಿಟ್ಗೆ ನಾವು ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿ ಪರ್ಮಿಷನ್ ಅನ್ನು ಕೂಡ ತಗೊಂತಾರೆ. ಆದ್ರೆ ಪರ್ಮಿಷನ್ ತಗೊಂಡ್ರೆ ಅವರು ಹೋಗುವಂತದ್ದು ಚರ್ಚ್ಗೆ ಕರೆದೊಯ್ತಾರೆ. ಚರ್ಚ್ಗೆ ಕರೆದೊಯ್ಲಿ, ಆದ್ರೆ ಅಲ್ಲಿ ಯಾವುದೇ ರೀತಿಯಂತ ಒಂದು ಅಭ್ಯಂತರ ಇಲ್ಲ. ಅಲ್ಲಿ ಒಂದು ಧರ್ಮದ ಬಗ್ಗೆ ಯಾಕೆ ಅವರು ಅವಹೇಳನಕಾರಿಯಾಗಿ ಮಾತಾಡ್ಬೇಕು ಅಂದ್ರೆ ಹಿಂದೂ ಧರ್ಮದ ಬಗ್ಗೆ ಒಂದು ಅವಹೇಳನಕಾರಿಯಾಗಿ ಮಾತನಾಡಿದ್ದಾರೆ ಅಂತೇಳಿ ಈಗ AVP ಕಾರ್ಯಕರ್ತರು ಮತ್ತು ಹಿಂದೂ ಮುಖಂಡರು ಕೂಡ ಈಗ ಹೇಳ್ತಾ ಇರ್ತಕ್ಕಂಥ ಅಂದ್ರೆ ಯಾಕೆ ಈ ರೀತಿಯಾಗಿ ಹಿಂದೂ ಧರ್ಮವನ್ನ ಒಂದು ಅವಹೇಳನಕಾರಿಯಾಗಿ ಮಾಡ್ತಾ ಇದ್ದಾರೆ, ಅಲ್ಲಿ ಹೋಗಿ ಈ ರೀತಿಯಾಗಿ ಬೋಧನೆಯನ್ನ ಮಾಡಿದ ತಪ್ಪು. ಮತ್ತೆ ಯೇಸುವನ್ನ ಅಲ್ಲಿ ಹೊಗಳಿದ್ದಾರೆ. ಮತ್ತೆ ಕ್ರಿಶ್ಚಿಯನ್ ಧರ್ಮದ ಬಗ್ಗೆ ಅವರು ಧರ್ಮದ ಬಗ್ಗೆ ಮಾತಾಡ್ಲಿ, ಆದ್ರೆ ಒಂದು ಧರ್ಮವನ್ನ ಹೊಗಳುವಂತದ್ದು ಇನ್ ಮತ್ತೊಂದು ಧರ್ಮವನ್ನ ತೆಗೊಳ್ಳುವಂತದ್ದು ಯಾಕೆ ಈ ರೀತಿಯಾಗಿ ಮಾಡ್ಬೇಕು ಅನ್ನೋದು ಕೂಡ ಅವರೊಂದು ಪ್ರಶ್ನೆ. ಅದು ಒಟ್ಟಿನಲ್ಲಿ ಅವರು ಹೇಳ್ತಾ ಇರ್ತಕ್ಕಂಥದ್ದು ಇಲ್ಲಿ ಒಂದು ಪರ್ಮಿಷನ್ ಅನ್ನ ಪಡೆದೇ ಮಕ್ಕಳನ್ನ ಏಕಾಏಕಿಯಾಗಿ ಅಲ್ಲಿ ಕರೆದೊಯ್ದಿರುವಂತದ್ದು. ಇದೇ ಒಂದು ಎಲ್ಲೋ ಒಂದ್ ಕಡೆ ಉದ್ದೇಶ ಪೂರ್ವಕವಾಗಿ ಇವರು ಈ ರೀತಿಯಾಗಿ ಮಾಡಿದ್ದಾರೆ ಅಂತ ಹೇಳಿ ಇವರೊಂದು ಆರೋಪನ ಕೂಡ ಮಾಡ್ತಾ ಇದ್ದಾರೆ. ಕೂಡಲೇ ಸಂಬಂಧಪಟ್ಟಂತ ಅಧಿಕಾರಿಗಳು ಯಾರಂದ್ರೆ ಶಾಲೆಯ ಮುಖ್ಯೋಪಾಧ್ಯಾಯರಾಗಿರ್ಬೋದು ಮತ್ತೆ ಶಿಕ್ಷಕರಾಗಿರ್ಬೋದು ಯಾರು ಅಲ್ಲಿಗೆ ಕರೆದೊಯ್ದ್ರು, ಈ ರೀತಿಯಾಗಿ ಅವ್ರನ್ನ ಕರೆದೋದಕ್ಕೆ ಯಾರು ಅನುಮತಿಯನ್ನ ಕೊಟ್ಟರು ಅನ್ನೋದನ್ನು ಕೂಡ ಅವ್ರ ಮೇಲೆ ಕ್ರಮವನ್ನು ಕೂಡ ಕೈಗೊಳ್ಳಬೇಕು ಅಂತ ಹೇಳಿ ಅವರು ಪ್ರಶ್ನೆಯನ್ನು ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಸದ್ಯ ಈಗ ಸಂಬಂಧಪಟ್ಟವರಿಗೆ ಈಗಾಗಲೇ ದೂರನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಈಗ ರಿಪಬ್ಲಿಕ್ ಕನ್ನಡಕ್ಕೆ BO ಕೂಡ ಒಂದು ಸ್ಪಷ್ಟನೆ ಕೂಡ ಕೊಟ್ಟಿರುವಂತದ್ದು. ನಾನು ಈಗಾಗಲೇ ಮೌಖಿಕವಾಗಿ ಶಾಲೆಯ ಮುಖ್ಯೋಪಾಧ್ಯಾಯ ಬಳಿ ಕೇಳಿದ್ದೇನೆ, ಯಾಕೆ ಈ ರೀತಿಯಾಗಿ ನೀವು ನಡ್ಕೊಂಡ್ರಿ, ಯಾಕೆ ಯಾರ ಅನುಮತಿ ಪಡೆದು ಕರೆದೊಯ್ದ್ರಿ ಅನ್ನೋದ್ರ ಬಗ್ಗೆ ಈಗಾಗಲೇ ನಾನು ಕೇಳಿದ್ದೇನೆ. ಆ ಒಂದ್ ಬಳಿಕ ಅವರಿಂದ ಉತ್ತರ ಬಂದ ಬಳಿಕ ನಾನು ಅವ್ರ ಮೇಲೆ ಯಾವ ರೀತಿ ಕ್ರಮವನ್ನು ಕೈಗೊಳ್ಳಬೇಕು ಆ ರೀತಿಯ ಕ್ರಮವನ್ನು ಕೈಗೊಳ್ತೀನಿ ಅನ್ನೋ ಮಾತನ್ನು ಕೂಡ ಹೇಳಿರ್ತಕ್ಕಂಥದ್ದು. ಶ್ರುತಿ. ಓಕೆ ಜಗದೀಶ್, ಧನ್ಯವಾದಗಳು ತಮ್ಮೆಲ್ಲ ಅಲ್ಲಿ ಮಾಹಿತಿ. ಕೇವಲ ನೀವು ಚರ್ಚಿಗೆ ಬಂದರೆ ಕ್ರಿಶ್ಚಿಯಾನಿಟಿಯ ಹುಟ್ಟು 2000 ವರ್ಷಗಳ ಹಿಂದೆ ಕ್ರಿಶ್ಚಿಯಾನಿಟಿಯಲ್ಲಿ ಬೈಬಲ್ ಅಂತಿದೆ. ಯೇಸು ಕ್ರಿಸ್ತ ಅವರನ್ನು ಆರಾಧನೆ ಮಾಡ್ತಾರೆ. ಕೆಲವರು ಕೇವಲ ಶಿಲುಬೆಯಲ್ಲಿ ಆರಾಧನೆ ಮಾಡ್ತಾರೆ, ಕೆಲವರು ಶಿಲುಬೆಯಲ್ಲಿ ಅದರಲ್ಲಿ ಒಂದು ಬರುತ್ತೆ ಕ್ವಶ್ಚಿ ಕ್ರಿಶ್ಚಿಯನ್ ಪ್ರೊಟೆಸ್ಟೆಂಟಿಂಗ್ ಎಲ್ಲ ಬರುತ್ತೆ. ಕೆಲವರು ಕೇವಲ ಶಿಲುಬೆ ಮಾತ್ರ ಆರಾಧನೆ ಮಾಡ್ತಾರೆ, ಶಿಲುಬೆ ಮಾತ್ರ. ಅದರಲ್ಲಿ ಯೇಸು ಕ್ರಿಸ್ತ ಅವರು ಇದಿರೋದಿಲ್ಲ. ಅಲ್ಲ, 2 ಟೈಪ್ ಇರ್ತದೆ. ಒಂದು ಶಿಲುಬೆ ಮಾತ್ರ, ಹೀಗೆ ಶಿಲುಬೆ ಕ್ರಾಸ್. ಇನ್ನೊಂದರಲ್ಲಿ ಯೇಸು ಕ್ರಿಸ್ತ ಹಿಂಗಿರ್ತಾರೆ. ಕೆಲವು ಅದರಲ್ಲೇ 1-2-3 ಡಿವಿಷನ್ ಇದೆ. ಕೆಲವರು ಹಾಕೊಳ್ಳೋದಿಲ್ಲ, ಯೇಸು ಕ್ರಿಸ್ತ ಇರೋದನ್ನು ಹಾಕೊಳ್ಳೋದಿಲ್ಲ, ಕೇವಲ ಕ್ರಾಸನ್ನು ಮಾತ್ರ ಹಾಕೋತಾರೆ. ಇದನ್ನು ಹೇಳಬೇಕು. ಅದು ಬಿಟ್ಟು ಅದರ ಅರ್ಥ ಏನು? ಯೇಸು ಕ್ರಿಸ್ತವರನ್ನು ಯಾಕೆ ಪೂಜಿಸಬೇಕು ಅಂತಂದರೆ ಅವನಿಗೆ ಯಾಕೆ ಬೇಕು ಹಿಂದೂಗೆ, ಅಥವಾ ಅಲ್ಲಿ ಬರುವಂಥ ಮುಸ್ಲಿಂ ಹುಡುಗರಿಗೆ ಯಾಕೆ ಬೇಕು ಯೇಸು ಕ್ರಿಸ್ತನ ಯಾಕೆ ಪೂಜೆ ಮಾಡಬೇಕು ಅಂತೇಳಿ? ಯೇಸು ಕ್ರಿಸ್ತ ಇದರ ಆರಾಧ್ಯ ದೈವ. ನಮ್ಮಲ್ಲಿ ಇಷ್ಟು ಪಂಗಡಗಳಿವೆ. ನಾವು ಭಾನುವಾರ ಚರ್ಚ್ಗಳಿಗೆ ಬರ್ತೇವೆ, ಚರ್ಚ್ನಲ್ಲಿ ಫಾದರ್ ಅಂತಿರ್ತಾರೆ. ನಾವು ಯಾವುದಾದ್ರೂ ತಪ್ಪುಗಳನ್ನು ಮಾಡಿದ್ರೆ ಅಲ್ಲಿ ಕನ್ಫೆಷನ್ ಮಾಡೋದಕ್ಕೆ ಇದೆಲ್ಲ ಅವಕಾಶ ಇದೆ. ಇಷ್ಟು ಮಾಹಿತಿ ಕೊಡೋದು ಮಾತ್ರ ನಿಮ್ಮ ಕೆಲಸ. ಅದು ಬಿಟ್ಬಿಟ್ಟು ಫಿಟ್ಟಿಂಗ್ ಇಡೋಕ್ಕೆ ಹೋಗಬೇಡಿ. ಎಲ್ಲರೀಗ ಎಚ್ಚೆತ್ಕೊಂಡಿದ್ದಾರೆ, ಎಲ್ಲರಿಗೂ ಅರ್ಥ ಆಗ್ತಾ ಇದೆ ಏನು ವಿಷಯ ಅಂತೇಳಿ. ಅದು ಹೇಳಿದ್ರಲ್ಲ, ಶಾಬಾನು ಪ್ರಕರಣ, ಜಾತ್ಯತೀತ ರಾಷ್ಟ್ರ, ಶಾಬಾನು ಪ್ರಕರಣ, ಸಂವಿಧಾನದ ಬಗ್ಗೆ ನಮಗೆ ಪಾಠ ಮಾಡೋದು, ಸಂವಿಧಾನವನ್ನು ತಿರುಚಿ ಉಲ್ಟಾ ಮಾಡಿದ್ದು ನೀವೇ. ಅರೆ